ಹೆಲೋ ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಕಿಂಗ್ ಇಂಗ್ಲಿಷ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಪಿ ಡಿ ಒ ವಿ ಎ ಒ ಹಾಗೆ CGL ಕಾಲ್ಫಾರ್ಮ್ ಆಗಿದೆ, ತಮಗೆಲ್ಲ ಗೊತ್ತಿರೋಂಥ ವಿಷಯ. ಇತ್ತೀಚೆಗೆ ನಾನು 3 ವಿಡಿಯೋಗಳನ್ನು ಬ್ಯಾಕ್ ಟು ಬ್ಯಾಕ್ ಪಿ ಡಿ ಒ ವಿ ಎ ಒ SS ರಿಲೇಟೆಡ್ ಕೆಲವೊಂದು ಮಾದರಿ ಪ್ರಶ್ನೆಗಳನ್ನು ನಿಮ್ಮ ಎದುರಿಗೆ ಕಿಂಗ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗೋಸ್ಕರ ಬಿಡುಗಡೆ ಮಾಡಿದ್ದೆ. ಇವತ್ತು ಅಚ್ಚು ಕನ್ನಡದಲ್ಲಿ ಭಾಗ 4 ನಿಮಗೋಸ್ಕರ ಬಿಡುಗಡೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಕಮ್ಯುನಿಕೇಶನ್ ಪೇಪರ್ ಏನು ಸಂವಹನ ಪತ್ರಿಕೆ 2 ಇದೆ, ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳು. ಇದರಲ್ಲಿ 20 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ಇವೆಲ್ಲ ಮಾದರಿ ಪ್ರಶ್ನೆಗಳೇ ಆಗಿದೆ. ಬನ್ನಿ ಹಾಗಾದ್ರೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, CGL ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್. ವಿದ್ಯಾರ್ಥಿಗಳೇ, PDOಗಾಗಿ ಪದವೀಧರರಾಗಿರಬೇಕು, CGL ಕೂಡ ಪದವೀಧರರಿಗೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಂದು 2nd PUC ಪಾಸ್ ಆಗಿದ್ದರೆ ಸಾಕಾಗುತ್ತೆ. ಸಾಕಷ್ಟು ನೋಟಿಫಿಕೇಶನ್ ಆಗಿದೆ, ಆದರೆ ಸಾಕಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಎಲ್ಲ ಪದವೀಧರ ಆಕಾಂಕ್ಷಿಗಳು PDO CGL ಕಟ್ಟಿದ್ದೀರಾ, PUC ಆಗಿರೋರು VAO ಕಟ್ಟಿದ್ದೀರಾ. 2024 ಈ ಕಮ್ಯುನಿಕೇಶನ್ ಪೇಪರ್ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇಂದು ಸಂಜೆ ಆನ್ಲೈನ್ ಕ್ಲಾಸಸ್ಸು ವಿಶೇಷವಾಗಿ PDO VAO CGLಗೋಸ್ಕರ ಕಮ್ಯುನಿಕೇಶನ್ ಪೇಪರ್ಗೆ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಫೀಸ್ ಬಂದು 1,000 ರೂಪಾಯಿ ಮಾತ್ರ ಇರುತ್ತೆ. ವಿಶೇಷವಾಗಿ ಇದು ಕಮ್ಯುನಿಕೇಶನ್ ಪೇಪರ್ನ ಇಂಗ್ಲೀಷನ್ನು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ. 20 ರಿಂದ 25 ದಿನಗಳಲ್ಲಿ ಕಂಪ್ಲೀಟ್ ಸಿಲೆಬಸ್ನ ಎಲ್ಲ ಟೆಕ್ನಿಕ್ಸ್ಗಳನ್ನು ನಾನು ನಿಮ್ಗೆ ಹೇಳಿಕೊಟ್ಟು, ಅದ್ರ ಜೊತೆಗೆ ನಾನು ತಯಾರಿಸಿರುವಂಥ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರೀಕ್ಷೆಗಳನ್ನು ನಿಮಗಾಗಿ ನಾನು ಅರೇಂಜ್ ಮಾಡಲಾಗಿದೆ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ಸಾಲ್ವ್ ಮಾಡಿಬಿಟ್ಟು ಇದನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ಬೋದು. ಒಂದು ರೀಡಿಂಗ್ ಅಂತ, ಇನ್ನೊಂದು ವೆಕ್ಯಾಬು, ಹಾಗೇನೆ ಗ್ರಾಮರ್ ಅಂತ. ಗ್ರಾಮರಲ್ಲಿ ಸುಮಾರು 100 ಫಾರ್ಮುಲಾಸ್ಗಳಿರುತ್ತೆ, ಅದೆಲ್ಲ ಪಾಠ ಮಾಡ್ತೀನಿ. ವೆಕ್ಯಾಬ್ಲರಿ ಕೂಡ ನಾನೇ ಫಾರ್ವರ್ಡ್ ಮಾಡಿಕೊಡ್ತೀನಿ. ಹಾಗೆ ರೀಡಿಂಗ್ ಪಾರ್ಟ್ನ ಟೆಕ್ನಿಕ್ಸ್ಗಳೇನಿದೆ ಅದೆಲ್ಲ ನಾನು ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸುಮಾರು ವಿದ್ಯಾರ್ಥಿಗಳು ಇಂಗ್ಲೀಷು ಟಫ್ ಆಗಿರುವಂಥದ್ದು, ತುಂಬ ಸವಾಲಾಗಿರುವಂಥ ಒಂದು ಪತ್ರಿಕೆಯಾಗಿದೆ. 35 ಅಂಕಗಳಿಗೆ ಮಾತ್ರ. ನಿಮಗೆ ಇಂಗ್ಲೀಷ್ ತೊಂದರೆ ಇದೆ ಅಂದರೆ ಖಂಡಿತ ನನ್ನ ಕ್ಲಾಸಸ್ ನೀವು ಅಟೆಂಡ್ ಮಾಡ್ಬೋದು. 8951880403 ಇದು ನನ್ನ ನಂಬರ್ ಆಗಿರುತ್ತೆ. ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಡಾಕ್ಟರ್ ರಾಮಸ್ವಾಮಿ ವರ್ಕ್ಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳು ಎ, ಆ್ಯಂಡ್, ದ, ಆನ್ ಅಂತ. ವಿದ್ಯಾರ್ಥಿಗಳೇ, ವಿಶೇಷವಾಗಿ ಇಲ್ಲಿ ನಾವು ಆರ್ಟಿಕಲ್ನ ಬಳಸಬೇಕಾಗುತ್ತೆ. ಸುಮಾರು ವಿದ್ಯಾರ್ಥಿಗಳು ಯುನ ನೋಡ್ಬಿಟ್ಟು ವವೆಲ್ ಅನ್ಕೊಂಡ್ಬಿಟ್ಟು ಆ್ಯಂಡ್ನ ಬಳಸ್ತಾರೆ, ಆದರೆ ಸೌಂಡ್ನ ನಾವು ಪರಿಶೀಲಿಸಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆರ್ಟಿಕಲ್ ಒಂದು ಸರಿಯಾದ ಉತ್ತರವಾಗಿರುತ್ತೆ. ಅದು ಹೇಗೆ ಅಂತ ಕಲ್ತಿರೋ ನಿಮಗೆಲ್ಲ ಗೊತ್ತಿರುತ್ತೆ. ಎರಡನೇ ಪ್ರಶ್ನೆ ಬಂದು, ಐಡೆಂಟಿಫೈ ದ ಸೆಂಟೆನ್ಸ್ ವಿಚ್ ಹ್ಯಾಸ್ ದ ಕರೆಕ್ಟ್ ಯೂಸೇಜ್. 4 ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ವಾಕ್ಯ ಯಾವುದು ಅದನ್ನ ನಿಮ್ಮ ಉತ್ತರವಾಗಿ ಆಯ್ಕೆ ಮಾಡಿ ಅಂತ. ಮೊದಲನೇದು ಹಿ ಡಿಪೆಂಡ್ಸ್ ಆನ್ ಮೀ ಸರಿಯಾಗಿದೆ. ಎರಡನೇದು ಹಿ ಡಿಪೆಂಡ್ಸ್ ಅಪಾನ್ ಮೈನ್ ರಾಂಗ್ ಆಗುತ್ತೆ. ಹಿ ಡಿಪೆಂಡ್ಸ್ ಅಪಾನ್ ಐ ಇದು ಕೂಡ ರಾಂಗ್ ಆಗುತ್ತೆ. ಹಿ ಡಿಪೆಂಡ್ಸ್ ಅಪಾನ್ ವಿ ಇದು ಕೂಡ ರಾಂಗ್ ಆಗುತ್ತೆ. ಹಾಗಾದ್ರೆ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರುವಂಥ ವಾಕ್ಯ ಆಪ್ಷನ್ 1 ಹಿ ಡಿಪೆಂಡ್ಸ್ ಆನ್ ಮೀ, ಇದನ್ನ ನೀವು ಲಾಕ್ ಮಾಡ್ಬೋದು. ಹಾಗೇನೆ ಮುಂದಿನ ಪ್ರಶ್ನೆ, ಚೂಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್. ವಿದ್ಯಾರ್ಥಿಗಳ ಕ್ವೆಶನ್ ಟ್ಯಾಗ್ ಅಲ್ಲಿ 2 ವಿಧಗಳನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ವಾಕ್ಯವನ್ನು ಓದಿ, ಐ ನೀಡ್ ಅ ಬುಕ್ ಅಂತ ಇದೆ, ಇಲ್ಲಿ 4 ಸ್ಟೆಪ್ಗಳು ಬರುತ್ತೆ, ಅದು ಕೂಡ ನಾನು ಹೇಳ್ಕೊಟ್ಟಿದ್ದೆ. ಅದರ ಪ್ರಕಾರ ಸರಿಯಾದ ಉತ್ತರ ಆಪ್ಷನ್ 4, ಆಯ್ಕೆ 4 ಡೋಂಟ್ ಐ ಇದು ಸರಿಯಾದ ಉತ್ತರ. ಯಾರೆಲ್ಲ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀರಾ ನೀವು ಕ್ರಾಸ್ ಚೆಕ್ ಮಾಡ್ತಾ ಹೋಗಿ, ನಿಮಗೆ ಕನ್ಫರ್ಮ್ ಆಗುತ್ತೆ. ಪ್ರಶ್ನೆ 4, ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಒಂದು ಬಿಟ್ಟ ಸ್ಥಳ, ಅ ಡ್ಯಾಶ್ ಆಫ್ ಟ್ರೀಸ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇದು ಬಂದು ನೌನ್ಗೆ ಸಂಬಂಧಿಸುವಂಥದ್ದು. ಕಲೆಕ್ಟಿವ್ ನೌನ್ ನೀವು ಸರಿಯಾಗಿ ಕಂಡುಹಿಡಬೇಕು. ಮರಗಳ ಗುಂಪಿಗೆ ಏನು ಹೇಳ್ತಾರೆ ಅಂದ್ರೆ ಅದು ಕ್ಲಂಪ್ ಅಂತ ಹೇಳ್ತಾರೆ, ಇದು ಸರಿಯಾದ ಉತ್ತರ. ಇದು ಬಂದು ಕಲೆಕ್ಟಿವ್ ನೌನ್ ಸಮೂಹವಾಚಕ ನಾಮಪದವಾಗಿದೆ. ಕ್ರೌಡ್ ಜನರಿಗಾಗುತ್ತೆ. ಚೆಸ್ಟ್ ಇದು ಔಟ್ ಆಫ್ ದ ಕಂಟೆಂಟ್ ಅಂತ ಹೇಳ್ಬೋದು. ಬ್ಯಾಚ್ ಬಂದು ವಿದ್ಯಾರ್ಥಿಗಳದು ಬ್ಯಾಚ್ ಅಂತ ಹೇಳ್ತಾರೆ. ಸೊ ಕ್ಲಂಪ್ ಆಪ್ಷನ್ 1 ಸರಿಯಾದ ಉತ್ತರ. ಹೋಪ್ ಯು ಕನ್ಫರ್ಮ್ ಇಟ್. ಮುಂದಿನ ಪ್ರಶ್ನೆ, ಐ ರೋಟ್ ಅ ಲೆಟರ್ ಟು ಮೈ ಫಾದರ್ ಯೆಸ್ಟರ್ಡೇ ಆಸ್ ಐ ಡ್ಯಾಶ್ ವಿತ್ ಹಿಮ್ ಫಾರ್ ಸಮ್ ಟೈಮ್ ಅಂತ ಇದೆ. ಈ ಬಿಟ್ಟ ಸ್ಥಳದಲ್ಲಿ ಯಾವ ವಾಕ್ಯ ಫಿಟ್ ಆಗುತ್ತೆ? ನಾಟ್ ಕಮ್ಯುನಿಕೇಟೆಡ್ ಆಗುತ್ತಾ, ಹ್ಯಾವ್ ಕಮ್ಯುನಿಕೇಟ, ಆರ್ ಆಮ್ ನಾಟ್ ಕಮ್ಯುನಿಕೇಟೆಡ್,
ಹ್ಯಾಡ್ ನಾಟ್ ಕಮ್ಯುನಿಕೇಟೆಡ್, ನನ್ನ ಆಯ್ಕೆ ಹ್ಯಾಡ್ ನಾಟ್ ಕಮ್ಯುನಿಕೇಟೆಡ್. ಇದು ಟೆನ್ಸ್ ರಿಲೇಟೆಡ್ ಆಗಿದೆ. ಟೆನ್ಸ್ ನೀವು ಕಲ್ತಾಗಿದ್ರೆ ಖಂಡಿತ ಇದು ಗೊತ್ತಾಗುತ್ತೆ. ನಾಟ್ ಕಮ್ಯುನಿಕೇಟೆಡ್, ಐ ನಾಟ್ ಕಮ್ಯುನಿಕೇಟೆಡ್ ವಿತ್ ಹಿಮ್ ಫಾರ್ ಸಮ್ ಟೈಮ್, ಇದು ಸೂಟೇಬಲ್ ಆಗಲ್ಲ. ಹ್ಯಾವ್ ಕಮ್ಯುನಿಕೇಟೆಡ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಟೈಮ್ ಆಫ್ ಆಕ್ಷನ್ ಆಡ್ ಮಾಡಲ್ಲ. ಆಮ್ ನಾಟ್ ಕಮ್ಯುನಿಕೇಟೆಡ್ ಇದು ಪ್ಯಾಸಿವ್ ಫಾರ್ಮ್ ಇದೆ, ಸೂಟ್ ಆಗಲ್ಲ. ಹಾಗಾಗಿ ಆಪ್ಷನ್ 4 ಹ್ಯಾಡ್ ನಾಟ್ ಕಮ್ಯುನಿಕೇಟೆಡ್ ಸರಿಯಾದ ಉತ್ತರ. ಪ್ರಶ್ನೆ 6, ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಕಮಿಟಿ ಇದರ ಸರಿಯಾದ ಸ್ಪೆಲ್ಲಿಂಗ್ ಯಾವುದು? ಆಪ್ಷನ್ 3 COMMITTE, ಇದನ್ನ ನೀವು ಲಾಕ್ ಮಾಡಬಹುದು. ಹಾಗೇನೆ ಮುಂದುವರೆದಂತೆ ಪ್ರಶ್ನೆ 7, ದ ಟೂರಿಸ್ಟ್ ಗೈಡ್ ಸೆಡ್ Taj Mahal is near Agra. I repeat, the tourist guide said Taj Mahal is near Agra. What is the direction? The tourist guide informed, it is not informant, it is informed that the Taj Mahal dash near Agra. Tense na change ಮಾಡಬೇಕಿದೆ ನೋಡಿ, ಪ್ರೆಸೆಂಟ್ ಇದೆ. ಪಾಸ್ಟ್ ಮಾಡಿದಾಗ ಏನಾಗುತ್ತೆ? ವಾಸ್, ಇದು ರೂಲ್ಸ್ ಅಲ್ಲಿ ಬರುವಂತದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 1, the tourist guide informed that the Taj Mahal was near Agra. ಆಪ್ಷನ್ 1 ಸರಿಯಾದ ಉತ್ತರ. ಇದಕ್ಕೆ 2 ಚಾರ್ಟ್ಗಳಿದೆ, ನೀವು ಅದನ್ನು ಗಮನಿಸಿ ನೋಡಿ, ಗೊತ್ತಾಗುತ್ತೆ. ಪ್ರಶ್ನೆ 8, ಟ್ರೀಸ್ ಡ್ಯಾಶ್ ಬ್ಯೂಟಿಫುಲ್ ಫ್ಲವರ್ಸ್. ಟ್ರೀಸ್ ಏನ್ ಮಾಡುತ್ತೆ? ಟ್ರೀಸ್ ಬ್ರಿಂಗ್ ಅಪ್, ಮರಗಳು ಏನ್ ಮಾಡುತ್ತವೆ? ಬ್ರಿಂಗ್ ಅಪ್ ಬ್ಯೂಟಿಫುಲ್ ಫ್ಲವರ್ಸ್. ಇದು ಫ್ರೇಸಲ್ ವರ್ಬ್ ಇದೆ. ಆಪ್ಷನ್ 3 ಸರಿಯಾದ ಉತ್ತರ. ವಿದ್ಯಾರ್ಥಿಗಳಿದು ವ್ಯಾಕ್ಯಾಬ್ ಬೇಸ್ಡ್ ಆಗಿರುವಂತದ್ದು ನಿಮ್ಮ ಗಮನಕ್ಕೆ. ಪ್ರಶ್ನೆ 9, we are learning English now but we dash our mother tongue since the time we are born. ಈ ಸಿನ್ಸ್ ಪದವನ್ನು ನೋಡಿದಾಗ ಗೊತ್ತಾಗುತ್ತೆ, ಇದು ಹ್ಯಾಡ್ ಲರ್ನ್ಡ್ ಬಂದು ಸರಿಯಾದ ಉತ್ತರ ಅಂತ. ಹ್ಯಾವ್ ಲರ್ನ್ಡ್ ಆಗಲ್ಲ. ಹ್ಯಾವ್ ಬೀನ್ ಲರ್ನಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಆರ್ ಲರ್ನಿಂಗ್ ಪ್ರೆಸೆಂಟ್ಲಿ ಇವಾಗ ಏನ್ ನಡೀತಾ ಇದೆ ಅಂತ. ಹಾಗಾಗಿ ಸರಿಯಾದ ಉತ್ತರ ಹ್ಯಾಡ್ ಲರ್ನ್ಡ್. ವಿದ್ಯಾರ್ಥಿಗಳೇ, ಪ್ರಶ್ನೆ 9 ಟೆನ್ಸ್ಗೆ ಸಂಬಂಧಿಸುವಂತ ಪ್ರಶ್ನೆ, ಓದಿರೋರು ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒನ್, ಶಾಲಿ ಗೋ ಫಾರ್ ವಾಕ್ಸ್ ಎಟ್ ದ ಟೀಚರ್. ನೋಡಿ, ಮತ್ತೆ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ. ಇದನ್ನ ರಿಪೋರ್ಟರ್ ಟು ರಿಪೋರ್ಟೆಡ್ ಸ್ಪೀಚ್ ಕೂಡ ಹೇಳ್ತಾರೆ. ಪ್ರಶ್ನೆ ಏನ್ ಕೇಳಿದ್ದಾರೆ? ಡೈರೆಕ್ಷನ್. ಇನ್ನೊಂದ್ಸರಿ ಪ್ರಶ್ನೆ ಓದೋಣ. ಶಲ್ ವಿ ಗೋ ಫಾರ್ ಅ ವಾಕ್ ಸ್ಯಾಡ್ ದ ಟೀಚರ್. ಇಂಟ್ರೋಗೇಟಿವ್ ಕ್ವಶನ್ ಇದೆ, ಬಟ್ ಅದರಲ್ಲಿ ಯಾವ್ದಿದೆ? ಚೂಸ್ ದ ಕರೆಕ್ಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಸಜೆಸ್ಟೆಡ್ ಆಗಲ್ಲ, ರಿಕ್ವೆಸ್ಟಿಗೆ ಕ್ವಶನ್ ಮಾರ್ಕ್ ಬರಲ್ಲ, ಆರ್ಡರ್ಡ್ ಬರೀಬಹುದು, ಬಟ್ ಅದಕ್ಕಿಂತ ಸೂಟೇಬಲ್ ಎಂಟ್ರೀಟೆಡ್ ಅಂತಿದೆ. ಇದು ಸರಿಯಾದ ಉತ್ತರ. ನಾನು ನಿಮ್ಗೆ ಹೇಳಿದ್ದೆ ಕೆಲವೊಂದ್ಸರಿ ಅದರ ಮೂಡ್ ಆಫ್ ದ ಸೆಂಟೆನ್ಸ್ ಮೇಲೆ ನಾವು ಬರಿಬೇಕಾಗುತ್ತೆ ಅಂತ. ಸೊ ಕ್ವಶನ್ ಮಾರ್ಕ್ ಇರೋದ್ರಿಂದ ಆರ್ಡರ್ ಆಗಲ್ಲ. ಸೊ ಐ ಆಮ್ ಚೂಸಿಂಗ್ ಎಂಟ್ರೀಟೆಡ್ ಅಂತ. ಇದು ಸರಿಯಾದ ಉತ್ತರ. ಪ್ರಶ್ನೆ 11, ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಗೆಟ್ ದ ಆಪೋಸಿಟ್ ಮೀನಿಂಗ್ ಆಫ್ ದ ಫೆಡಿಲಿಟಿ. ಫೆಡಿಲಿಟಿ ಅಂದ್ರೆ ನಿಯತ್ತು. ಇದರ ಆಪೋಸಿಟ್ ವರ್ಡ್ ಇನ್ಫೆಡಿಲಿಟಿ ಆಗುತ್ತೆ. ಈಗ ಶ್ವಾನ ಅಥವಾ ಡಾಗ್ ಅಂತ ಹೇಳ್ತೀರಲ್ವಾ, ದಟ್ ಈಸ್ ಫೇಮಸ್ ಫಾರ್ ಫೆಡಿಲಿಟಿ ಅಂತ. ಅದರ ಆಪೋಸಿಟ್ ಪ್ರಿಫಿಕ್ಸ್ ಬಂದು, ಪ್ರಿಫಿಕ್ಸ್ ಅಂದ್ರೆ ಪದದ ಮುಂಚೆ ಬಳಸುವಂತ ಪದ. ಇನ್ fidelity is the right answer. Hope you understand it. Question number 12, choose the correct synonym for abate ಅಂತ ಕೇಳಿದ್ದಾರೆ. ಸ್ಟೂಡೆಂಟ್ಸ್, synonym is nothing but similar meaning word, ಸಮಾನಾರ್ಥಕ ಪದ. ಅಬೇಟ್ ಅಂತಂದ್ರೆ ಅವನತಿ ಹೊಂದು ಅಂತ ಆಗುತ್ತೆ, ಡೆಕ್ಲೈನ್ ಅಂತ ಆಗುತ್ತೆ. ಇಲ್ಲಿ ಸೂಟಬಲ್ ಇನ್ಕ್ರೀಸ್ ಆಪೋಸಿಟ್ ಆಗುತ್ತೆ, ಸಪ್ಲಿಮೆಂಟ್ ಆಗಲ್ಲ, ಇನ್ಕಂಪ್ಲೀಟ್ ಆಗಲ್ಲ. ಈ 2 ಮತ್ತೆ 3 ನಾವು ಹೊಡೆದು ಹಾಕಿದ್ರೆ, ಎಲಿಮಿನೇಟ್ ಮಾಡಿದ್ರೆ ಉಳಿದಿರೋದು ಒಂದು ಇನ್ಕ್ರೀಸು, ಒಂದು ಡಿಕ್ರೀಸು. ಸೊ ಡಿಕ್ರೀಸ್ ಬಂದು ಆಪೋಸಿಟ್, ಇನ್ಕ್ರೀಸ್ ಬಂದು ಆಪೋಸಿಟ್ ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡೋಣ. ಡಿಕ್ರೀಸ್ ಇಸ್ ದ ರೈಟ್ ವರ್ಡ್ ಫಾರ್ ದಿಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 13, ಆಂಟೋನಿಮ್ ನ ಫೈಂಡ್ ಔಟ್ ಮಾಡಬೇಕಿದೆ. ಯಾವ ಪದಕ್ಕೆ? ವಿಕ್ಟರ್ ಅನ್ನೋ ಪದಕ್ಕೆ. ಸೆಲೆಕ್ಟ್ ದ ಕರೆಕ್ಟ್ ಆಂಟೋನಿಮ್ ಫಾರ್ ದ ವರ್ಡ್ ವಿಕ್ಟರ್. ವಿಕ್ಟರ್ ಅಂದ್ರೆ ಜಯಶಾಲಿ, ವಿನ್ ಅಂತ ಅರ್ಥ, ರೈಟ್? ಅದಕ್ಕೆ ಇನ್ನೊಂದು ಪದ ಆಪೋಸಿಟ್ ವರ್ಡ್ ಏನಾಗುತ್ತೆ? ಆಕ್ಟರ್ ಆಗಲ್ಲ. ಬ್ಯಾಟಲ್ ಅಂದ್ರೆ ಕದನ ಆಗುತ್ತೆ, ಆಗಲ್ಲ. ಒನ್ ಅಂತಂದ್ರೆ ಇದು ಕೂಡ ಸಮಾನಾರ್ಥಕ ಪದ ಕೊಡ್ತಾ ಇದೆ. ವ್ಯಾಂಕಿಶ್ ಇದೆ ನೋಡಿ, ಇಲ್ಲಿ ಸೋಲೋದು, ಇದು ಆಂಟೋನಿಮ್ ಪದ ಆಗುತ್ತೆ ವಿಕ್ಟರ್ಗೆ. ಪ್ರಶ್ನೆ 14, ಐ ವೋಕ್ ಅಪ್ ವಿತ್ ಅ ಹೆಡ್ಏಕ್ ಟುಡೇ, ಐ ಶೋಡ್ ಅಪ್ ಫಾರ್ ವರ್ಕ್. ವಿದ್ಯಾರ್ಥಿಗಳು ಗಮನಿಸಿ, ಐ ವೋಕ್ ಅಪ್ ವಿತ್ ಅ ಹೆಡ್ಏಕ್ ಟುಡೇ ಅಂದ್ರೆ ನಾನು ಬೆಳಗ್ಗೆ ಎದ್ದಾಗ ತಲೆನೋವಿನೊಂದಿಗೆ ನಾನು ಎದ್ದೆ, ನಿದ್ರೆಯಿಂದ ಎದ್ದೆ ಅಂತ. ಐ ಶೋಡ್ ಅಪ್ ಫಾರ್ ವರ್ಕ್ ಅಂದ್ರೆ, ಸೊ ನಾನು ಕೆಲಸದ ಒಂದು ಸ್ಥಳಕ್ಕೆ ನಾನು ವಿಳಂಬವಾಗಿ ಹೋಗಿದ್ದೆ ಅಂತ ಹೇಳಬೇಕಿದೆ. ಹಾಗಾಗಿ ಇದರ ರೈಟ್ ಲಿಂಕರ್ ಅಂದ್ರೆ ಕಂಜಂಕ್ಷನ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಭಾಗ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಕೋಆರ್ಡಿನೇಟ್ ಕಂಜಂಕ್ಷನ್ಸ್, ಸಬಾರ್ಡಿನೇಟ್ ಕಂಜಂಕ್ಷನ್ಸ್, ಕೋರಿಲೇಟಿವ್ ಕಂಜಂಕ್ಷನ್ಸ್, ಅದರಲ್ಲಿ ಯಾವುದು ಅಂತ ಕಂಡುಹಿಡಬೇಕು. ಹೆನ್ಸ್ ಅಂದ್ರೆ ಆ ಕಾರಣಕ್ಕಾಗಿ ಇದನ್ನು ಡಿಫ್ರೆಂಟ್ ಆಗಿ ಬಳಸ್ತಾರೆ. ನೆವರ್ತ್ಲೆಸ್ ಆದಾಗಿ, ಇನ್ಸ್ಟೆಡ್ ಅಂದ್ರೆ ಬದಲಾಗಿ, ದೇರ್ ಫಾರ್ ಆದ್ದರಿಂದ. ಈ 2 ಹೊಡೆದಾಕೋಣ, 2 ಮತ್ತು 3, ಅದು ಸೂಟ್ ಆಗಲ್ಲ. ಉಳ್ಕೊಂಡಿರೋದು ಆಪ್ಷನ್ 4 ದೇರ್ ಫೋರ್, ಆಪ್ಷನ್ 1 ಹೆನ್ಸು. ಇದರಲ್ಲಿ ಮೋಸ್ಟ್ ನಿಯರೆಸ್ಟ್ ಅಂದ್ರೆ ದೇರ್ ಫೋರ್ ಆಗುತ್ತೆ. ಸೊ ಉತ್ತರವನ್ನು ಹೀಗೆ ಬರಿಬಹುದು ನೀವು.
ಐ ವೋಕ್ ಅಪ್ ವಿತ್ ಅ ಹೆಡೇಕ್ ಟುಡೇ ದೇರ್ ಫೋರ್ ಐ ಶೋಡ್ ಅಪ್ ಫಾರ್ ವರ್ಕ್. ಅದಕ್ಕೆ ನಾನು ನನ್ನ ಕೆಲಸದ ಸ್ಥಳಕ್ಕೆ ವಿಳಂಬವಾಗಿ ತಲುಪಿದೆ ಅಂತ ಅರ್ಥ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಒನ್, ದ ಸ್ಪೀಕರ್ ಮೇಡ್ ನೋ ಅನ್ಆಂಬಿಗ್ಯೂಯಸ್ ಸ್ಟೇಟ್ಮೆಂಟ್. ವಿದ್ಯಾರ್ಥಿಗಳೇ ನೋ ಕೊಟ್ಟಿದ್ದಾರೆ, ಅನ್ಆಂಬಿಗಿಯಸ್ ಕೂಡ ಕೊಟ್ಟಿದ್ದಾರೆ. ಈ ತರ ಕೊಟ್ಟಾಗ ಸುಮಾರು ವಿದ್ಯಾರ್ಥಿಗಳು ಇದನ್ನ ಆಪ್ಷನ್ ಆಗಿ ತಗೊಳ್ತಾರೆ. ಬಟ್ ಸರಿಯಾದ ಉತ್ತರ ಆಪ್ಷನ್ 2, ದ ಸ್ಪೀಕರ್ ಸ್ಟೇಟ್ಮೆಂಟ್ಸ್ ವರ್ ನಾಟ್ ಕ್ಲಿಯರ್ ಅಂತ. ಅನ್ ಇರದೇ ಹೋಗಿದ್ರೆ, ಆಂಬಿಗಿಯಸ್ ಇದ್ರೆ ಅದು ಇದನ್ನ ನೀವು ತಗೊಳ್ಬೋದಿತ್ತು. ಸೊ ಈ ತರ ಟ್ರಿಕ್ ಮಾಡ್ತಾ ಇರ್ತಾರೆ. ಪ್ರಶ್ನೆ 16, ಹಿ ಸ್ಟುಡ್ ಈಸ್ ಗ್ರೌಂಡ್ ಅಗೇನ್ಸ್ಟ್ ಈಸ್ ಅಡ್ವರ್ಸರಿ ಅಂತಿದೆ. ಸ್ಟುಡ್ ಈಸ್ ಗ್ರೌಂಡ್ ಇದರ ಅರ್ಥ ಏನು ಅಂತ ಕೇಳ್ತಾರೆ. ಇದರ ಅರ್ಥ ಹಿ ಸ್ಟುಡ್ ಫಾರ್ ಅ ಲಾಂಗ್ ಟೈಮ್ ಅಂತ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಹಿ ಅರೆಸ್ಟೆಡ್ ಇಸ್ ಪೊಸಿಷನ್ ಆಗಲ್ಲ, ಹಿ ಲೈಕ್ಡ್ ಇಸ್ ಎನಿಮಿ ಆಗಲ್ಲ, ಹಿ ವಾಸ್ ಅನ್ಹ್ಯಾಪಿ ಆಗಲ್ಲ. ಸರಿಯಾದ ಉತ್ತರ ಹಿ ಸ್ಟುಡ್ ಈಸ್ ಗ್ರೌಂಡ್ ಅಗೇನ್ಸ್ಟ್ ಈಸ್ ಅಡ್ವರ್ಸರಿ. The right answer is option 1, he stood for a long time. ಪ್ರಶ್ನೆ 17, ಡ್ಯಾಶ್ ಐ ವುಡ್ ಹ್ಯಾವ್ ಅಟೆಂಡೆಡ್ ದ ಪಾರ್ಟಿ ಅಂತಿದೆ. ಸ್ಟೂಡೆಂಟ್ಸ್ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಬಂದಾಗ ಒಂದು ಮೋಡಲ್ಸ್ ಪಾರ್ಟ್ 2 ನಲ್ಲಿ ಬಳಸ್ತಾರೆ. ಅದ್ರ ಹಿಂದಿರುವಂತ ಪದ ಅದು ಒಂದು ಸಿಂಪಲ್ ಪ್ರೆಸೆಂಟ್ ಆಗಿರ್ಬೇಕು ಅಥವಾ ಪಾಸ್ಟ್ ಪರ್ಫೆಕ್ಟ್ ಆಗಿರ್ಬೇಕು. ಪಾಸ್ಟ್ ಪರ್ಫೆಕ್ಟ್ ಕೊಟ್ಟಿಲ್ಲ ಇದರಲ್ಲಿ, ಸಿಂಪಲ್ ಪ್ರೆಸೆಂಟ್. ಇದು 4 ಒಂದು ಇಲ್ಲೊಂದು ಟಾಪಿಕ್ ಬರುತ್ತೆ, ಅದೇನಂದ್ರೆ ಕಂಡೀಷನಲ್ಸ್ ಅಂತ. ಆ ಕಂಡೀಷನಲ್ಸ್ ಪ್ರಕಾರ ಆಪ್ಷನ್ 1 ಸರಿಯಾದ ಉತ್ತರ. ಆನ್ಲೈನ್ ಅಲ್ಲಿ ಕಲ್ತಿದ್ದೀರಾ, ಗೊತ್ತಿದೆ. ಲುಕ್ ಬಿಫೋರ್ ಯು ಲೀಪ್ ಅಂತ ಒಂದು ಪದ. ಅಂದ್ರೆ ನೀವು ಹೆಜ್ಜೆ ಇಡೋಕಿನ ಮುಂಚೆ ನೋಡ್ಕೊಂಡು ಹೆಜ್ಜೆ ಇಡಿ, ಎಗರೋಕಿನ ಮುಂಚೆ, ಜಿಗಿಯೋಕಿನ ಮುಂಚೆ ನೋಡ್ಬಿಟ್ಟು ಜಂಪ್ ಮಾಡಿ ಅಂತ ಹೇಳುವಂಥದ್ದು. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಟೈಪ್. ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಸಾದಾ ವಾಕ್ಯ ಆಗಲ್ಲ, ಎಕ್ಸ್ಕ್ಲಾಮೇಟರಿ ಉದ್ಗಾರವಾಚಕ ಆಗಲ್ಲ, ಇಂಟ್ರೋಗೇಟಿವ್ ಪ್ರಶ್ನಾರ್ಥಕ ಅಲ್ಲ. ಇದು ಬಂದು ಇಂಪೆರೇಟಿವ್ ಸೆಂಟೆನ್ಸ್ ಇದೆ. ಇದಕ್ಕೆ ಕ್ಲೂ ಬಂದು ಈ ಲುಕ್ ಅನ್ನುವಂತ V1 ಪದ ಕೊಟ್ಟಿದ್ದಾರೆ ನೋಡಿ, ಇದೇ ಸಾಕು, ಇದು ಇಂಪೆರೇಟಿವ್ ಸೆಂಟೆನ್ಸ್ ಅಂತ. ಸೊ ಇದು ಸಜೆಷನ್ ತರ ಆಗಿದೆ. ಪ್ರಶ್ನೆ 19, ಕೊನೆ 2 ಪ್ರಶ್ನೆಗಳು. ಫಿಯರ್ ಆಫ್ ಹೈಟ್ಸ್ ಇಸ್ ಕಾಲ್ಡ್. ಯಾರಿಗೆ ಎತ್ತರದಿಂದ ಭಯ ಆಗುತ್ತೆ ಅದನ್ನ ಏನ್ ಕರೀತಾರೆ, ಯಾವ ತರದ ಭಯ ಅದು ಕೇಳಿದಾಗ ದಟ್ ಇಸ್ ಕಾಲ್ಡ್ ಆಪ್ಷನ್ 3, ಅಕ್ರೋಫೋಬಿಯಾ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಕೊನೆಯ ವಾಕ್ಯ ವಿದ್ಯಾರ್ಥಿಗಳೇ, ಫಸ್ಟ್ PU ನಲ್ಲಿ ಈ ತರದ ವಾಕ್ಯಗಳನ್ನ ನೀವು ನೋಡಿದ್ದೀರಾ. ಜಂಬಲ್ ಇರೋದನ್ನ ಪ್ರಾಪರ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ. ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಆರ್ಡರ್. ಯಾವ ಆರ್ಡರ್ ಕರೆಕ್ಟ್ ಆಗಿದೆ? ಆಪ್ಷನ್ 1 ನೋಡೋಣ. ವೈ ಯು ಡಿಂಟ್ ಟು ದ ಪಾರ್ಟಿ, ಅರ್ಥವಿಲ್ಲ. ವೈ ಯು ಡಿಂಟ್ ಕಮ್ ಟು ದ ಪಾರ್ಟಿ, ಅರ್ಥವಿಲ್ಲ. ವೈ ಡಿಂಟ್ ಯು ಕಮ್ ಟು ದ ಪಾರ್ಟಿ ಸ್ವಲ್ಪ ಸರಿ ಅನಿಸ್ತಾ ಇದೆ. ಡಿಂಟ್ ಯು ವೈ ಇದು ಸರಿಯಾಗಿಲ್ಲ. ಹಾಗಾದ್ರೆ ವೈ ಯು ಡಿಂಟ್ ಟು ದ ಪಾರ್ಟಿ ಕಮ್ ಮಿಸ್ ಆಗಿದೆ. ವೈ ಯು ಡಿಂಟ್ ಕಮ್ ಟು ದ ಪಾರ್ಟಿ, ಯು ವೈ ಡಿಂಟ್ ಕಮ್ ಟು ದ ಪಾರ್ಟಿ ಕೊಟ್ಟಿದ್ದಾರೆ, ಅದು ಕೂಡ ರಾಂಗ್ ಆಗಿದೆ. ಸೊ ಸರಿಯಾದ ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. ದಟ್ ಈಸ್ ವೈ ಡಿಂಟ್ ಯು ಕಮ್ ಟು ದ ಪಾರ್ಟಿ. ಆಕ್ಚುಲಿ ಇದು ಕೂಡ ರಾಂಗ್ ಆಗಿದೆ. ವೈ ಡಿಡ್ ಯು ನಾಟ್ ಕರ್ಕೋಬೇಕು, ಬಟ್ ಶಾರ್ಟ್ ಫಾರ್ಮ್ ಕೊಟ್ಟಿರೋದು ಸೂಟೇಬಲ್ ಅಂತ ಹೇಳ್ಬೋದು. ವೈ ಡಿಂಟ್ ಯು ಕಮ್ ಟು ದ ಪಾರ್ಟಿ ಇದು ಸರಿಯಾದ ಉತ್ತರ. ಹೀಗೆ ವಿದ್ಯಾರ್ಥಿಗಳೇ, ನಿಮಗೆ PDO VAO ಈ ಎಕ್ಸಾಮ್ಗಳಲ್ಲಿ ನಿಮಗೆ ವೆಕ್ಯಾಬ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಗ್ರಾಮರ್ ಬೇಸ್ಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದ್ರ ಜೊತೆಗೆ ಒಂದು ರೀಡಿಂಗ್ ಪಾರ್ಟ್ ಕೊಡೋ ಸಾಧ್ಯತೆ ಇದೆ. ಮೋಸ್ಟ್ಲಿ ಕ್ಲೋಸ್ ಟೆಸ್ಟ್ ಕೊಡಲ್ಲ ಅನ್ಕೊಳ್ತೀನಿ. ಈಗಾಗಲೇ ಸಕ್ಸಸ್ಫುಲ್ ಆಗಿ ಒಂದು PDO VAO SSC ಬ್ಯಾಚ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇನ್ನು 1 ಅಥವಾ 2 ದಿನ ಉಳ್ಕೊಂಡಿದೆ. ವಿದ್ಯಾರ್ಥಿಗಳು ಯಾರು PDO VAO ಕಟ್ಟಿದ್ದೀರಾ, ನಿಮಗೆ ಇಂಗ್ಲಿಷ್ ಕಷ್ಟ ಇದೆ ಅಂತಂದ್ರೆ, ಇದೇ 28 ಟ್ಯೂಸ್ಡೇ ಮೇ 2024 ಹೊಸ ಬ್ಯಾಚ್ ಒಂದನ್ನು ಆರಂಭ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 6 ರಿಂದ 7:30 8 ಇರುತ್ತೆ, ಸಾಯಂಕಾಲ 7 ರಿಂದ 8. ಸೊ 7 ರಿಂದ 8 8:30 ನಿಮಗೆ ಕನ್ವೀನಿಯಂಟ್ ಟೈಮ್ ಕೂಡ ಇರುತ್ತೆ. ಫೀಸ್ ಬಂದು ಜಸ್ಟ್ ₹1000 ಓನ್ಲಿ. ಸ್ಟೂಡೆಂಟ್ಸ್ ಇದನ್ನ ನೀವು 8951000403 ಈ ನಂಬರ್ಗೆ ಫೋನ್ ಪೇ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಯಾರು PDO VAO KS SSC ಬ್ಯಾಚ್ಗಳನ್ನು ಎಕ್ಸಾಮ್ನ ಕಟ್ಟಿದ್ದೀರಾ, ನಿಮಗೆಲ್ಲರಿಗೂ ಅನುಕೂಲವಾಗುವಂಥದ್ದು. just ₹1000. ರಿಮೆಂಬರ್ ಮೈ ನಂಬರ್ ಇಸ್ 8951000403. ಇದಕ್ಕೆ ನೀವು ನನಗೆ ಫೋನ್ ಪೇ ಮಾಡಿದ್ರೆ ನಾನು ನಿಮಗೆ ಆನ್ಲೈನ್ ಲಿಂಕ್ನ ಕಳಿಸ್ಕೊಡ್ತಾ ಇದ್ದೀನಿ. ಇದಾಗಿತ್ತು ವಿದ್ಯಾರ್ಥಿಗಳೇ ಇವತ್ತಿನ 4ನೇ ಭಾಗದ PDO VAO SSC KS ಕುರಿತಾದಂಥ ಕಮ್ಯುನಿಕೇಶನ್ ಪೇಪರ್ ಅಥವಾ ಇಂಗ್ಲೀಷ್ ಪೇಪರ್ ಅಂತ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನನ್ನ ಕ್ಲಾಸಸ್ನ ಅಟೆಂಡ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಎಷ್ಟೇ ಕಷ್ಟ ಇದ್ರೂ ಕೂಡ ಸರಳ ತಂತ್ರಗಳಿದ್ದಾವೆ, ಅವುಗಳಿಂದ ನಿಮಗೆ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಮಾಡೋ ಥರ ನಿಮ್ಮನ್ನು ಸಿದ್ಧಪಡಿಸೋದು ಇದು ನನ್ನ ಜವಾಬ್ದಾರಿ ಆಗಿದೆ. ಗಾಡ್ ಬ್ಲೆಸ್ ಯು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.